ತಾಕತ್ತಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ನವರು ನೋಟಿಸ್ ಕೊಟ್ಟು ಇದು ಅಮಾನತ್ ಮಾಡಿ ಅಂತಾರೆ. ಕುಮಾರಣ್ಣಂಗೆ ಭಾಳ ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಅವರು ಒಂದಿನ ದಿನವೂ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಇನ್ನೊಂದು ದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಸೀಮಿತ ಇಲ್ಲ, ಯಾವತ್ತೂ ಸೀಮಿತ ಇಲ್ಲ, ಇವತ್ತೆಲ್ಲ. ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ, ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಅಂತ. ಒಂದಿನ ಹಿಂದೆ BJP ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದಲ್ಲ ರೆಕಾರ್ಡ್ಗಳಿದೆ, BJP ಅವ್ರಿಗೆ ಇವ್ರು ಬೈದಿದ್ದ ರೆಕಾರ್ಡ್ಗಳು ಎಲ್ಲ ಇದೆ. ಸರ್ JDS ಶಾಸಕ MT ಕೃಷ್ಣಪ್ಪ ಅವ್ರ ಹೇಳ್ತಾರ. ಸೊ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಏನೋ 420 ಅಂತ ಹೇಳೋದು ಅಂತ ಯಾರು ಹೇಳ್ತಾ ಇದ್ರು, ಯಾರು ಹೇಳ್ತಾ ಇದ್ರು. ಅವ್ರಿಗೇನು ಹತಾಶರಿರ್ಬೇಕಾದ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡೋಕೆ ಹೋದೆ, ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದರೆ ಶಾಂತಿವಾಗಲಿ, ಆಮೇಲೆ ಚರ್ಚೆ ಮಾಡಿ. ಸರ್ ಹೋಟೆಲ್ನಲ್ಲಿ 6 ಜನ ಇಟ್ಕೊಂಡಿದ್ದೀರಾ, ನಾನು ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು. ದಯವಿಟ್ಟು ಎಲ್ಲ ತೋರಿಸ್ಬೇಕು, 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ವ, ನಮಗೆ ಯಾರು ಇಟ್ಕೋಬೇಕು ಯಾರು ಬಿಡಬೇಕು ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರಲ್ಲಿ ಇದು ಮಾಡಿದ್ನೋ ಏನು ಬಿಟ್ನೋ ಅದು ಬೇರೆ ವಿಚಾರ. ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆಯಲ್ಲೆಲ್ಲ ಹೋಗಿದ್ದೆ, ಎಲ್ಲ ಕಡೆ ಮುಗಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ತಿರ್ಗಾ ಈ ಮಾಹಿತಿ ನಾವು ಪೊಲೀಸವ್ರ ಹತ್ರ ನಾವ್ಯಾಕೆ ಮಾತಾಡೋಕೆ ಹೋಗೋಣ, ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಬೋದು. ನಾವು ಅವ್ರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ BJP ಲೀಡರ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ, ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ, ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ, ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. TT ರವಿಗೆ, ಸುನೀಲ್ಗೆ, ಶೋಭನ್ಗೆ, ಅಶೋಕ್ಗೆ, ಯಾರೊಬ್ಬ ಬಿಜಾಪುರಲ್ಲೂ ಬೈದಾರಲ್ಲ ಯಾರು ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸ್ಕೊತಾರೆ ಅಂತ ನೋಡಪ್ಪ, ರಾಜಕಾರಣ ಇದು. ರಾಜಕಾರಣ ಅಂತ ಅಂದಮೇಲೆ ಎಲ್ಲ ಬಳಸ್ಕೊಳ್ಳೋದೆ, ಅವ್ರೇನು ಬಳಸ್ಕೊಳ್ಳಿಲ್ವಾ? ಸರ್ ಕ್ಯಾಸೆಟ್ ವಿಚಾರ ಬಂತು, ಟೆಂಟ್ನಲ್ಲಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಟೆಂಟ್ ಕ್ಯಾಸೆಟ್ ಸರಿಯಪ್ಪ, ತನಿಖೆ ಏನು ಬೇಕೋ ತನಿಖೆ ಮಾಡ್ಕೊಳ್ಳಿ. ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೇಟ್ ಯಾಕೆ ಮಾಡ್ತಾ ಇದೆಯಾ? ಮುಹೂರ್ತ ಬೇಕು ನಿನ್ಗೆ. ಯಾವ ಮುಹೂರ್ತ? ರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡುವ, ಯಾರು ಬೇಡ ಅಂತಾರೆ? ಇನ್ನು ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ತಂದೆ ಬೇರೆ ಹೇಳ್ತಿದ್ರಲ್ಲ, ಅದು ಯಾವುದೋ 6 ವರ್ಷ 9 ವರ್ಷದ ಹೆಣ್ಮಗಳು ಅಂತ, ಅದನ್ನು ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ, ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ. ಎಲ್ಲದಕ್ಕೂ ರೆಡಿ ಇದ್ದೀವಿ, ಅದಕ್ಕೆಲ್ಲ ನಾನು ಸ್ಟೇಟ್ ಫಾರ್ವರ್ಡು, ನಾನು ರೆಡಿ ಇದ್ದೀನಿ ಅಂತ. ಭಾಳ ಸಂತೋಷ. ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ, ಸುಮ್ಮನೆ ಖಾಲಿ ಮಾತಾಡಕ್ಕೆ ಹೋಗ್ಬೇಡಿ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್. ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ. ಗಂಡಸ್ತಾನ ಇದ್ರೆ ಅಂತಾರೆ ಸರ್. ನಾವು ಗಣಿಸಲ್ಲಪ್ಪ, ಅವರೇ ಗಣಿಸು. ಯಾರು ನಾವು ಗಣಿಸಲ್ಲ, ನಾವು ಯಾರು ಗಣಿಸಿಲ್ಲ, ನಮ್ಗೆ ಯಾರಿಗೂ ತಾಕತ್ತಿಲ್ಲ. ಅವ್ರಿಗೆಲ್ಲ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ಗಂಡಸ್ತಾನದ ಬಗ್ಗೆ ಅವರು ನೋಡಿ, ಗಂಡಸ್ತಾನ ಅಂತ ತಿರ್ಗಾ ಕೆಣಕ್ತಾ ಇದ್ದೀವಿ. ನಾವಲ್ಲ ಕಣಯ್ಯ, ನಾವು ಗಂಡಸರು ಅಲ್ಲ, ಹೆಂಗಸರು ಅಲ್ಲ. ನಾವು ಅಷ್ಟು ಶಕ್ತಿ ನಮಗಿಲ್ಲ ಕಣಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.